ಅಖಾಡಕ್ಕೆ ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿ. ರಾಜಕೀಯದ ಎರಡನೇ ಇನ್ನಿಂಗ್ಸ್ ಆರಂಭಿಸುವುದಕ್ಕೆ ಸಿದ್ಧತೆ. ಮಾಜಿ ಸಂಸದ ಅನಂತ್ ಕುಮಾರ್ ಹೆಗಡೆ ಮತ್ತೆ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೆ ಎರಡನೇ ಇನ್ನಿಂಗ್ಸ್ ಆರಂಭಿಸುವುದಕ್ಕೆ ಸಿದ್ಧತೆ ಮಾಡಿದ್ದಾರೆ. ಅದು ಕೂಡ ಭಟ್ಕಳದಿಂದಲೇ ರಾಜಕೀಯ ರೀ ಎಂಟ್ರಿಗೆ ತಯಾರಿ. ಮಾರ್ಚ್ 8ರಂದು ಹಿಂದೂ ಸಂಗಮ ಕಾರ್ಯಕ್ರಮ, ಅದರಲ್ಲಿ ದಿಕ್ಸೂಚಿ ಭಾಷಣಕಾರರಾಗಿ ಭಾಗಿಯಾಗಲಿದ್ದಾರೆ ಹೆಗಡೆ. ಸಂಘ ಪರಿವಾರದ ನಾಯಕರೊಂದಿಗೆ ಮಾತುಕತೆಯಾಗಿತ್ತು. ಅದಾದ ಮೇಲೆ ರೀ ಎಂಟ್ರಿ ಕೊಡ್ತಾ ಇದ್ದಾರೆ. ಭಟ್ಕಳ ನಗರ ಎಂಟ್ರಿಗೂ ಮೊದಲು ಭರ್ಜರಿ ರೋಡ್ ಶೋ ಕೂಡ ಇದೆ. ಭಟ್ಕಳ ಹೊರಭಾಗದಿಂದ ಕಾರ್ಯಕ್ರಮದ ವೇದಿಕೆಯವರೆಗೂ ಕೂಡ ರ್ಯಾಲಿ ನಡೆಸುವಂತಹ ಚಿಂತನೆ. ಕಳೆದ ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಸದ್ದು ಮಾಡ್ತಾ ಇತ್ತು ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿ ಅನ್ನೋದು. ಈಗ ಅದಕ್ಕೆ ಪುಷ್ಟಿ ಕೊಡುವಂತಹ ಬೆಳವಣಿಗೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾರ್ಗದರ್ಶನದಂತೆ ದೇಶದಾದ್ಯಂತ ಹಿಂದೂ ಸಮ್ಮೇಳನಗಳು ಮಂಡಲಶಃ ಹಾಗೂ ವಸತಿ ಸಹ ಈಗಾಗಲೇ ಅದ್ಭುತವಾಗಿ ನಡೀತಾ ಇವೆ. ಅದರಂತೆ ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನಲ್ಲಿ ಸಹ ಹಲವು ಮಂಡಳಗಳಲ್ಲಿ ಹಿಂದೂ ಸಮ್ಮೇಳನಗಳು ಯಶಸ್ವಿಯಾಗಿ ನಡೆದಿವೆ. ಹಾಗೆಯೇ ನಮ್ಮ ಭಟ್ಕಳ ತಾಲೂಕಿನ ನಗರ ಭಾಗದಲ್ಲಿ ಭಟ್ಕಳ ನಗರ ಹಿಂದೂ ಸಮ್ಮೇಳನ ಸಮಿತಿಯ ನೇತೃತ್ವದಲ್ಲಿ ಇದೇ ಬರುವ ಮಾರ್ಚ್ 8ರಂದು ಹಿಂದೂ ಸಮ್ಮೇಳನವನ್ನು ಹಿಂದೂ ಸಂಗಮ ಎನ್ನುವ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ 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 ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿಗಳು ದಿವ್ಯ ಉಪಸ್ಥಿತಿಯಲ್ಲಿ ಮುಖ್ಯ ದಿಕ್ಸೂಚಿ ಭಾಷಣಕಾರರಾಗಿ ಡಾಕ್ಟರ್ ಅನಂತ್ ಕುಮಾರ್ ಹೆಗಡೆಯವರು ಸಹ ಬರುತ್ತಿರುವುದು ಸಂತಸದ ವಿಷಯವಾಗಿದೆ. ಅನಂತ್ ಕುಮಾರ್ ಹೆಗಡೆಯವರು ಹಿರಿಯ ವಯಸ್ಸಿನಲ್ಲಿ ಭಟ್ಕಳದಲ್ಲಿ ಹಲವು ಹಿಂದುತ್ವದ ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ತೆಗೆದುಕೊಂಡು ಹೋದಂಥವರು. ಅವರ ನೆನಪು ಭಟ್ಕಳದಲ್ಲಿ ಶಾಶ್ವತವಾಗಿದೆ. ಹಾಗಾಗಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವ ಅಪೇಕ್ಷೆ ನಮಗೂ ಸಹ ಇತ್ತು. ಸಂಘದವರಲ್ಲಿ ನಾವು ಅದನ್ನು ಅರಿಕೆಯನ್ನು ಮಾಡಿಕೊಂಡಾಗ ಅವರು ಸಹ ಈ ಮಾಹಿತಿಯನ್ನು ಅನಂತ್ ಕುಮಾರ್ ಹೆಗಡೆಯವರಿಗೆ ತಲುಪಿಸಿದಾಗ ಅವರು ಸಂತೋಷದಿಂದ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಭಟ್ಕಳದಲ್ಲಿ ಉತ್ತಮವಾದ ತಯಾರಿಯನ್ನು ನಮ್ಮ ಎಲ್ಲ ನಗರ ಸಮಿತಿಯವರು ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲೂ ಸಹ ಜನರು ಬರುವ ನಿರೀಕ್ಷೆ ಇರುವುದರಿಂದ ನಾವು ಎಲ್ಲರಲ್ಲೂ ಈ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರಬೇಕು. ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಶ್ರೀ ಸ್ವಾಮೀಜಿಗಳ ಹಾಗೂ ಅನಂತ್ ಕುಮಾರ್ ಹೆಗಡೆಯವರ ಏನು ಹಿಂದುತ್ವದ ಮಾತನ್ನು ಕೇಳಿಕೊಂಡು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅನ್ನುವಂಥ ಮನವಿಯನ್ನು ನಮ್ಮ ನಗರ ಹಿಂದೂ ಸಮ್ಮೇಳನ ಸಮಿತಿಯ ಪರವಾಗಿ ನಾನು ಕೋರಿಕೊಳ್ತಾ ಇದ್ದೇನೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿನ ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಸದ್ದಾಗ್ತಾ ಇತ್ತು ಕಳೆದೊಂದು ವಾರದಿಂದ. ಆದರೆ ಈಗ ಅದಕ್ಕೆ ಪುಷ್ಟಿ ಕೊಡುವಂತಹ ಬೆಳವಣಿಗೆ. ಹಾಗಿದ್ರೆ ರಾಜಕೀಯಕ್ಕೆ ಮತ್ತೆ ವಾಪಸ್ ಬರೋದಕ್ಕೆ ಎರಡನೇ ಇನ್ನಿಂಗ್ಸ್ ಆರಂಭಿಸೋದಕ್ಕೆ ಮನಸ್ಸು ಮಾಡಿದ್ದಾರೆ. ಏನು ಈಗ ತೆರೆಯ ಹಿಂದೆ ಆದಂತಹ ಸರ್ಕಸ್ಗಳೇನು, ಬೆಳವಣಿಗೆಗಳೇನು, ಏನೇನು ಆಗ್ತಾ ಇದೆ ಅಂತ? ಪ್ರತಿಮಾ, ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಅಧಿಕೃತವಾಗಿ ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿ ಕೊಡೋದಕ್ಕೆ ಸಜ್ಜಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಯಾಕಂದ್ರೆ ಕಳೆದ 1 ವರ್ಷದಿಂದ ಅಥವಾ 1.5 ವರ್ಷದಿಂದ ಅನಂತ್ ಕುಮಾರ್ ಹೆಗಡೆ ಪಕ್ಷ, ರಾಜಕೀಯ ಮತ್ತು ಸಂಘಟನೆ ಈ ಮೂರಿಂದಲೂ ಕೂಡ ವಿಮುಖರಾಗಿದ್ದರು. ಅವರು ಅಷ್ಟಾಗಿ ಈ ಸಂಘಟನೆಯಲ್ಲಿ ಭಾಗಿಯಾಗ್ತಾ ಇರಲಿಲ್ಲ. ಸಹಜವಾಗಿ ಅವರ ಬೆಂಬಲಿಗರಿಗೂ ಕೂಡ ಒಂದು ಆತಂಕ ಇತ್ತು. ಆದರೆ ಈಗ ಭಟ್ಕಳದಲ್ಲಿ ಬೃಹತ್ ಹಿಂದೂ ಸಮಾಜೋತ್ಸವ ಮಾದರಿಯ ಹಿಂದೂ ಸಂಗಮ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಮಾರ್ಚ್ 8ನೇ ತಾರೀಕು ನಡೀತಾ ಇರುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರರಾಗಿ ಅನಂತ್ ಕುಮಾರ್ ಹೆಗಡೆ ಬರ್ತಾ ಇದ್ದಾರೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಸಂಘ ಪರಿವಾರದ RSS ಮತ್ತು ಸಂಘ ಪರಿವಾರದ ಮುಖಂಡರು ಅನಂತ್ ಕುಮಾರ್ ಹೆಗಡೆ ಅವರ ಜೊತೆಗೆ ಮಾತುಕತೆ ಮಾಡಿ ಅವರನ್ನ ಮನವೊಲಿಸಿ ಮತ್ತೆ ರೀ ಎಂಟ್ರಿ ಮಾಡಿಸ್ತಾ ಇದ್ದಾರೆ ಅಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆಯೋಜಕರು ಬೇಡಿಕೆ ಇಟ್ಟಿದ್ರು ಅನಂತ್ ಕುಮಾರ್ ಹೆಗಡೆ ಬರಬೇಕು, ಯಾಕಂದ್ರೆ ಭಟ್ಕಳದ ರಾಜಕಾರಣ ಜೊತೆಗೆ ಅನಂತ್ ಕುಮಾರ್ ಹೆಗಡೆಗೆ ಅವಿನಾಭಾವ ಸಂಬಂಧ ಇದೆ. ಜೊತೆಗೆ ಈ ಹಿಂದೂ ಸಂಗಮದ ಕಾರ್ಯಕ್ರಮಕ್ಕೆ ಅವರನ್ನ ಮತ್ತೆ ಕರೆತರೋ ಮೂಲಕ ಒಂದು ಹೊಸ ಸಂಚಲನವನ್ನ ಕೇಡರ್ ಮಟ್ಟದಲ್ಲೂ ಕೂಡ ಮಾಡಬಹುದಾಗುತ್ತೆ. ಹಿಂದುತ್ವದ ಕಾರ್ಯಕರ್ತರಲ್ಲೂ ಕೂಡ ಹೊಸ ಹುರುಪು ಬರುತ್ತೆ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ಅವರನ್ನ ಕರೆತರಬೇಕು ಅನ್ನುವಂಥ ಬೇಡಿಕೆಯನ್ನು ಕೂಡ ಆಯೋಜಕರು ಇಟ್ಟಿದ್ರು. ಅದಾದ ಬಳಿಕ ಈಗ RSS ನಾಯಕರು ಕೂಡ, ಸಂಘ ಪರಿವಾರದ ನಾಯಕರು ಕೂಡ ಅನಂತ್ ಕುಮಾರ್ ಹೆಗಡೆ ಅವರ ಜೊತೆಗೆ ಮಾತುಕತೆ ಮಾಡಿ ಅವರನ್ನ ಮತ್ತೆ ಕರೆತರ್ತಾ ಇದ್ದಾರೆ. ಇದು ಒಂದು ಭಾಗ. ಇದರ ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಅವರನ್ನ ಸ್ವಾಗತ ಮಾಡೋದಕ್ಕೆ ಒಂದು ಭವ್ಯವಾದಂಥ ಪ್ಲಾನ್ ಕೂಡ ರೆಡಿ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು 1 ವರ್ಷದಿಂದ ಅವರು ಇತ್ತೀಚೆಗೆ ಕಾರ್ಯಕರ್ತರ ಜೊತೆಗೆ ಬಂದಿರಲಿಲ್ಲ. ಹೀಗಾಗಿ ಅವರ ಅಭಿಮಾನಿಗಳು, ಹಿಂದೂ ಕಾರ್ಯಕರ್ತರು, ಹಿಂದುತ್ವದ ಕಾರ್ಯಕರ್ತರು ಎಲ್ಲರೂ ಕೂಡ ಭಟ್ಕಳದ ಹೊರಭಾಗದಿಂದ ಬೃಹತ್ ಕಾರ್ ರ್ಯಾಲಿಯನ್ನು ಅಥವಾ ರೋಡ್ ಶೋವನ್ನು ಮಾಡೋ ಮೂಲಕ ಸುಮಾರು 100ಕ್ಕೂ ಹೆಚ್ಚು ಕಾರ್ಗಳಲ್ಲಿ ಬೃಹತ್ ಆದಂಥ ರ್ಯಾಲಿಯನ್ನು ಮಾಡೋದಕ್ಕೆ ಅನಂತ್ ಕುಮಾರ್ ಹೆಗಡೆ ಅವರನ್ನ ಸ್ವಾಗತ ಮಾಡೋದಕ್ಕೆ ಪ್ಲಾನನ್ನು ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಹೀಗಾಗಿ ಅನಂತ್ ಕುಮಾರ್ ಹೆಗಡೆ ರೀ ಎಂಟ್ರಿಗೆ ಭರ್ಜರಿಯಾದಂಥ ಸ್ವಾಗತ ಕೊಡೋದಕ್ಕೆ ಕೂಡ ಈಗ ಕಾರ್ಯಕರ್ತರು ರೆಡಿ ಆಗಿದ್ದಾರೆ. ಹೀಗಾಗಿ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸಂಘಟನೆಯ ಮೂಲಕ ಎರಡನೇ ಇನ್ನಿಂಗ್ಸ್ ಅನ್ನು ಆರಂಭ ಮಾಡೋದಕ್ಕೆ ಅನಂತ್ ಕುಮಾರ್ ಹೆಗಡೆ ಸಜ್ಜಾಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಪ್ರಮೋದ್.